ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ 5,000 ಕೋಟಿ ಲೂಟಿ ಮಾಡಿದೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲಿ ಲೂಟಿಯಾಗಿದೆ. ಸರ್ಕಾರ ಇದಕ್ಕೆ ಉತ್ತರವನ್ನ ಕೊಡದೆ ಮೌನವಾಗಿದೆ. ಸಿಎಂ ಕೂಡ ಇದಕ್ಕೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಸಿಎಂ ವಾಲ್ಮೀಕಿ ಹಗರಣವನ್ನ ಕೂಡ ಒಪ್ಪಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಇಂಥ ಹೇಳಿಕೆಗಳನ್ನ ನೀಡಿರುವಂತದ್ದು. ಗ್ಯಾರಂಟಿ ಹೆಸರಿನಲ್ಲಿ ಒಟ್ಟಾರೆ 5,000 ಕೋಟಿಯನ್ನ ಲೂಟಿ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹೆಸರಿನಲ್ಲಿ ಲೂಟಿ ಮಾಡಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೂ ಕೂಡ ಇದುವರೆಗೆ ಉತ್ತರ ಸಿಕ್ಕಿಲ್ಲ. ಹಾಗಾಗಿ ಸರ್ಕಾರ ಏಕೆ ಮೌನಕ್ಕೆ ಶರಣಾಗಿದೆ, ಸಿಎಂ ಇದಕ್ಕೆ ಉತ್ತರ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನ ಪಕ್ಷ ಈ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಯ ಭರವಸೆಯನ್ನು ಮುಂದಿಟ್ಟು ಅಧಿಕಾರಕ್ಕೆ ಬಂದು ಈಗಾಗಲೇ 3 ವರ್ಷಕ್ಕೂ ಹೆಚ್ಚು ಅಧಿಕ ಕಾಲ ಕಳೆದಿದೆ. ಅದರಲ್ಲಿ ಪ್ರಮುಖವಾದಂಥ ಗ್ಯಾರಂಟಿಯ ವಿಚಾರಗಳ ಹೆಸರಲ್ಲಿ ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆಯ ಬಗ್ಗೆ ಕಾಂಗ್ರೆಸ್ನವರು ಕೆಲವೊಂದಷ್ಟು ಅವರ ಪ್ರಣಾಳಿಕೆಯಲ್ಲಿ ಹಿಂದೆ ಒಂದಷ್ಟು ಮಾತುಗಳನ್ನ ಕೊಟ್ಟಿದ್ದರು. ಆ ಮಾತಿನಂತೆ ಬಹುಶಃ ಒಂದು ದೊಡ್ಡ ಮಟ್ಟದ ಒಂದು ಸಂಚಲನ ಇಡೀ ರಾಜ್ಯದಲ್ಲಿ ಎಲ್ಲ ತಾಯಂದಿರುಗಳಿಗೆ ಮನೆಯ ಹೆಣ್ಮಗಳೇನಿದ್ದಾಳೆ ಅವಳಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಅವರ ಖಾತೆಗೆ ಜಮಾ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನವರು ಭಾಳ ಸ್ಪಷ್ಟವಾಗಿ ಅವರ ಪ್ರಣಾಳಿಕೆಯಲ್ಲಿ ತಿಳಿಸಿದರು. ಅಲ್ಲಿಂದ ಹೆಚ್ಚು ಕಮ್ಮಿ 1,28,00,000 ಜನ ಅಂದರೆ ಮಹಿಳೆಯರು ಅವರನ್ನು ಗುರುತಿಸಿ ಫಲಾನುಭವಿಗಳಾಗಿ ಅವ್ರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಾಕ್ತೇವೆ, ಅವರ ಖಾತೆಗಳಿಗೆ ನೇರವಾಗಿ DBT ಟ್ರಾನ್ಸ್ಫರ್ ಮಾಡ್ತೇವೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಹೇಳಿದರು. ಇದರಲ್ಲಿ ನಮ್ದು ಯಾವುದೇ ತಕರಾರಿಲ್ಲ. ಯಾವತ್ತಿಗೂ ಕೂಡ ಜನತಾದಳ ಪಕ್ಷ ಗ್ಯಾರಂಟಿಗಳು ಕೊಡ್ತಕ್ಕಂಥ ವಿಚಾರದಲ್ಲಿ ನಮ್ದು ಯಾವುದೇ ರೀತಿ ಆಕ್ಷೇಪಣೆಗಳಿಲ್ಲ. ಆದರೆ ಇವತ್ತಿನ ಪ್ರೆಸ್ ಮೀಟು ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ಇಷ್ಟೇ. ಗ್ಯಾರಂಟಿಗಳ ಹೆಸರಲ್ಲಿ ಸರಿಸುಮಾರು 1 ರೂಪಾಯಿ ಅಲ್ಲ, 1 ಕೋಟಿ ಅಲ್ಲ, 10 ಕೋಟಿ ಅಲ್ಲ, 100 ಕೋಟಿ ಅಲ್ಲ, ಹೆಚ್ಚು ಕಮ್ಮಿ 5,000 ಕೋಟಿಯಷ್ಟು ದೊಡ್ಡ ಪ್ರಮಾಣದ ಹಣ ಇವತ್ತೇನು ರಾಜ್ಯದ ಮಹಿಳೆಯರಿಗೆ ತಲುಪಬೇಕಾಗಿತ್ತು ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಲೋಪಗಳಾಗಿರ್ತಕ್ಕಂಥದ್ದು